ವೀಕ್ಷಕರೇ, ಸ್ಯಾಂಡಲ್ವುಡ್ ನ ನಟ ಅಜಯ್ ರಾಜ್ ಮತ್ತು ಪತ್ನಿ ಸಪ್ನಾ ಅಜಯ್ ರಾಜ್ ನಡುವೆ ದಾಂಪತ್ಯ ಕಲಹ ಉಂಟಾಗಿದ್ದು, ಸಪ್ನಾ ಅವರು ಅಜಯ್ ರಾಜ್ ಅವರ ಮೇಲೆ ಕೌಟುಂಬಿಕ ಚಿತ್ರಹಿಂಸೆ ಸೆಕ್ಷನ್ ನಲ್ಲಿ ಎಫ್ಐಆರ್ ಅನ್ನು ಕೂಡ ರಿಜಿಸ್ಟರ್ ಮಾಡಿದ್ದು, ಆದಷ್ಟು ಬೇಗ ತನ್ನ ಗಂಡ ಅಜಯ್ ರಾಜ್ ಅವರಿಂದ ಡೈವರ್ಸ್ ಅನ್ನ ಕೊಡಿಸಿ ಅಂತ ಕೋರ್ಟ್ ಮೆಟ್ಟಿಲೇರಿರುವ ಅಜಯ್ ರಾಜ್ ಅವರ ಪತ್ನಿ ನಿಜವಾಗ್ಲೂ ಅಜಯ್ ರಾಜ್ ಕುಟುಂಬಸ್ಥರಿಗೆ ಹಾಗೇನೆ ಅಭಿಮಾನಿಗಳಿಗೆ ಬಿಗ್ ಶಾಕ್ ಅನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು. ಇತ್ತೀಚೆಗಷ್ಟೇ ಅಜಯ್ ರಾಜ್ ಅವರ ಸಿನಿಮಾ ಕೂಡ ರಿಲೀಸ್ ಆಗಿ ಕರ್ನಾಟಕದ ಮೋಸ್ಟ್ ಸಕ್ಸಸ್ಫುಲ್ ಕೋರ್ಟ್ ಸಿನಿಮಾ ಅಂತ ಅನಿಸ್ಕೊಂಡಿತ್ತು. ಆದ್ರೆ ಇದೀಗ ಸಿನಿಮಾ ಸಕ್ಸಸ್ ನ ಖುಷಿಯಲ್ಲಿರುವ ಅಜಯ್ ರಾಜ್ ಅವರಿಗೆ ತನ್ನ ಪತ್ನಿಯಿಂದಲೇ ದೊಡ್ಡ ಸಂಕಷ್ಟವೊಂದು ಎದುರಾಗಿದ್ದು, ಅಜಯ್ ರಾಜ್ ಅವರ ಪತ್ನಿ ಸಪ್ನಾ ಅವರು ಅಜಯ್ ರಾಜ್ ಅವರ ಮೇಲೆ ಕೋರ್ಟ್ ನಲ್ಲಿ ಎಫ್ಐಆರ್ ಅನ್ನು ಕೂಡ ರಿಜಿಸ್ಟರ್ ಮಾಡಿದ್ದು, ಇದರ ಬಗ್ಗೆ ಸಾಮಾಜಿಕ ತಾಣಗಳಲ್ಲಿ ಸಾಕಷ್ಟು ಊಹಾಪೋಹಗಳು ಕೂಡ ಕೇಳಿ ಬರ್ತಿದ್ದು, ಇದನ್ನೆಲ್ಲ ಗಮನಿಸಿರುವ ಅಜಯ್ ರಾಜ್ ಅವರು ಖುದ್ದಾಗಿ ತಮ್ಮ ಸಾಮಾಜಿಕ ತಾಣಗಳಲ್ಲಿ ತನ್ನ ಮತ್ತು ಪತ್ನಿಯ ನಡುವಿರುವ ಸಮಸ್ಯೆ ಹಾಗೇನೆ ವಿಚ್ಛೇದನದ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿರುವ ಅಜಯ್ ರಾಜ್ ಅವರು ಈ ರೀತಿ ತಮ್ಮ ಸಾಮಾಜಿಕ ತಾಣಗಳಲ್ಲಿ ತಿಳಿಸಿದ್ದಾರೆ. ನನ್ನ ಮತ್ತು ಸಪ್ನಾ ಅವರ ದಾಂಪತ್ಯ ಜೀವನಕ್ಕೆ 11 ವರ್ಷವಾಗಿದ್ದು, ನಮ್ಗಿಬ್ಬರಿಗೂ ಸಹ ಒಂದು ಮಗು ಕೂಡ ಇದೆ. ಈ ಮಗುವಿನ ಭವಿಷ್ಯಕ್ಕೋಸ್ಕರನಾದ್ರೂ ನಾವಿಬ್ಬರು ಮತ್ತೆ ಒಂದಾಗುವ ಪ್ರಯತ್ನವನ್ನ ಪಡ್ತೀವಿ. ಈಗಾಗಲೇ ಮಾಧ್ಯಮಗಳಲ್ಲಿ ಕೇಳಿ ಬರ್ತಿರುವ ಡೈವರ್ಸ್ ಆಗಿದೆ ಎನ್ನುವ ಸುದ್ದಿಗಳು ಹಾಗೇನೆ ಸಪ್ನಾ ಅವರ ಮೇಲೆ ಹಲ್ಲೆ ನಡೆಸಿದ್ದೇನೆನ್ನುವ ಸುದ್ದಿಗಳು ಸುಳ್ಳು ಅಂತ ಅಜಯ್ ರಾಜ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದು, ಮಗುವಿಗೋಸ್ಕರ ನಾವು ಮತ್ತೆ ಒಂದಾಗ್ತೀವಿ ಅಂತ ಅಜಯ್ ರಾಜ್ ಅವರು ತಿಳಿಸಿದ್ದಾರೆ. ವೀಕ್ಷಕರು, ಯಾರಲ್ಲ ಇವರ ಮಗುವಿಗೋಸ್ಕರನಾದ್ರೂ ಮತ್ತೆ ಅಜಯ್ ರಾಜ್ ಮತ್ತು ಅಜಯ್ ಅವರ ಪತ್ನಿ ಒಂದಾಗ್ಲಿ ಅಂತ ಭಾವಿಸ್ತೀರಾ? ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ತಿಳಿಸಿ.